ವಿಶ್ವದ ಹೆಸರುವಾಸಿ ಹಾಗೂ ಅತಿ ದೊಡ್ಡ ಆಟ. ಈ ಆಟ ಗೊತ್ತಿಲ್ಲದ ದೇಶಗಳೇ ಇಲ್ಲ ಅನ್ಸುತ್ತೆ. ಕ್ರಿಕೆಟ್ ಜನಕರು ಇಂಗ್ಲೆಂಡ್ ಆಗಿದ್ರೂ ಎಲ್ಲ ದೇಶಗಳು ಕ್ರಿಕೆಟ್ ಅನ್ನ ಆರಾಧಿಸುತ್ತವೆ. ಕ್ರಿಕೆಟ್ನಲ್ಲಿ ಹೊಸ ಹೊಸ ಸಾಧನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಫ್ಘಾನ್ ಕೂಡ ಒಂದು. ಗುಂಡಿನ ಸದ್ದು, ತಾಲಿಬಾನಿಗಳ ಅಟ್ಟಹಾಸ, ಹೀಗೆ ಇದೆಲ್ಲ ಕ್ರೌರ್ಯ, ಭೀಕರತೆ, ಬಡತನಗಳ ನಡುವೆ ಅಫ್ಘಾನ್ ಜನರ ಮುಖದಲ್ಲಿ ನಗು ತಂದಿದ್ದು ಕ್ರಿಕೆಟ್. ಇಂಗ್ಲೆಂಡ್ ಆರಂಭಿಸಿದ ಕ್ರಿಕೆಟ್ ಆಟದಲ್ಲಿ ಇದೀಗ ಗಾಂಧಾರ ದೇಶದ ಹುಡುಗರು ಸಾಕಷ್ಟು ಬೆಳೆದಿದ್ದಾರೆ. ಅದು ಪಾಕಿಸ್ತಾನ ಕೂಡ ನಾಚಿಕೆ ಪಡುವಂತೆ ಆಟ ಆಡ್ತಿದ್ದಾರೆ. ನಿಮಗೆ ಈ ವಿಡಿಯೋದಲ್ಲಿ ಮುಳುಗಿದ್ದ ಅಫ್ಘಾನ್ ಕ್ರಿಕೆಟ್ ಮತ್ತೆ ಹೇಗೆ ಎದ್ದು ನಿಲ್ತು, ಇದಕ್ಕೆ ಭಾರತ ಎಷ್ಟು ಸಾಥ್ ಕೊಡ್ತು ಅನ್ನೋದರ ಜೊತೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಲವು ಅಫ್ಘಾನ್ ಕ್ರಿಕೆಟಿಗರು ಅಫ್ಘಾನಿಸ್ತಾನದಲ್ಲಿ ನಡೆದ ಯುದ್ಧದಿಂದ ನಷ್ಟ ಅನುಭವಿಸಿದ್ರು. ಛಲ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದನ್ನ ಈಗ ಅಫ್ಘಾನ್ ಕ್ರಿಕೆಟ್ ತೋರಿಸಿಕೊಟ್ಟಿದೆ. ಕ್ರಿಕೆಟ್ನಲ್ಲಿ ಅಫ್ಘಾನಿಸ್ತಾನ ಮತ್ತೆ ಸಾಧನೆ ಬೆನ್ನೇರಿ ಹೊರಟಿದೆ. ಅದು 2012ರ T20 ವಿಶ್ವಕಪ್. ಶ್ರೀಲಂಕಾದ ಕೊಲಂಬೋದಲ್ಲಿ ಇಂಗ್ಲೆಂಡ್ ವಿರುದ್ಧ ಕ್ರಿಕೆಟ್ ಶಿಶು ಅಫ್ಘಾನಿಸ್ತಾನದ ಪಂದ್ಯ. ಆದರೆ ಆಂಗ್ಲರ ವೇಗಕ್ಕೆ ಅಫ್ಘಾನ್ ಹುಡುಗರ ಬಳಿ ಉತ್ತರ ಇರಲಿಲ್ಲ. ಅವತ್ತು 196 ರನ್ ಚೇಸ್ ಮಾಡುವ ವೇಳೆ ಕೇವಲ 26 ರನ್ಗೆ 8 ವಿಕೆಟ್ ಕಳೆದುಕೊಂಡಿತ್ತು ಅಫ್ಘಾನಿಸ್ತಾನ. ಅಂಥ ತಂಡವನ್ನ ಯಾಕೆ ಈ ವಿಶ್ವಕೂಟಕ್ಕೆ ಆಯ್ಕೆ ಮಾಡ್ತೀರಿ ಎಂಬ ಪ್ರಶ್ನೆಗಳು ಆಗ ಕೇಳಿ ಬಂದಿತ್ತು. ಆಗ ಕ್ರಿಕೆಟ್ ವಿಶ್ವದಲ್ಲಿ ಅಫ್ಘಾನ್ ಒಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತೆ ಇತ್ತು. ಅಲ್ಲಿಂದ 13 ವರ್ಷಗಳ ಬಳಿಕ ಅಂದ್ರೆ ಈಗ ಅಫ್ಘಾನಿಸ್ತಾನ ತಂಡವನ್ನ ನಿರ್ಲಕ್ಷ್ಯ ಮಾಡೋ ಹಾಗೇ ಇಲ್ಲ. ಶ್ರೀಲಂಕಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳನ್ನ ಮೀರಿ ICC ಚಾಂಪಿಯನ್ ಟ್ರೋಫಿ 2025ಕ್ಕೆ ಅರ್ಹತೆ ಪಡೆದುಕೊಂಡಿದೆ. ಮೊನ್ನೆ ಚಾಂಪಿಯನ್ ಟ್ರೋಫಿಯಲ್ಲಿ ಬಲಿಷ್ಠ ಇಂಗ್ಲೆಂಡ್ ತಂಡಕ್ಕೆ ಸೋಲಿನ ರುಚಿ ತೋರಿಸಿದ ಅಫ್ಘಾನ್ ಕ್ರಿಕೆಟ್ನಲ್ಲಿ ನಾನು ಇನ್ನೂ ಜೀವಂತವಾಗಿ ಇದ್ದೇನೆ ಅನ್ನೋದನ್ನ ತೋರಿಸಿಕೊಟ್ಟಿತ್ತು. ಕೇವಲ 13 ವರ್ಷದಲ್ಲಿ ಅಫ್ಘಾನ್ ಹೊಸ ಅಧ್ಯಾಯವನ್ನೇ ಬರೆದಿದೆ. 2017ರಲ್ಲಿ ICC ಪೂರ್ಣ ಸದಸ್ಯರ ಮಾನ್ಯತೆ ಪಡೆದ ಅಫ್ಘಾನಿಸ್ತಾನ ಇಂದು ಕ್ರಿಕೆಟ್ ಲೋಕದಲ್ಲಿ ಹಾಡಿ ಹೊಗಳಬೇಕಾದ ಸಾಧನೆ ಮಾಡಿದೆ. 2023ರ ಏಕದಿನ ವಿಶ್ವಕಪ್ನಲ್ಲಿ ಅಫ್ಘಾನಿಸ್ತಾನ 6ನೇ ಸ್ಥಾನಿಯಾಗಿತ್ತು. ಆಸ್ಟ್ರೇಲಿಯಾ ವಿರುದ್ಧದ ಆ ಒಂದು ಪಂದ್ಯ ಗೆದ್ದಿದ್ರೆ ಅಫ್ಘಾನ್ ತಂಡ ಸೆಮಿ ಪ್ರವೇಶ ಮಾಡೋದನ್ನ ತಡೆಯುವವರು ಯಾರೂ ಇರಲಿಲ್ಲ. 2024ರಲ್ಲಿ ನಡೆದ T20 ವಿಶ್ವಕಪ್ ಕೂಟದಲ್ಲಿ ಅಫ್ಘಾನಿಸ್ತಾನವು ಆಸ್ಟ್ರೇಲಿಯಾ ತಂಡವನ್ನ ಸೋಲಿನ ದವಡಿಗೆ ದೂಡಿತ್ತು. ಸೂಪರ್ 8 ಹಂತದಲ್ಲಿ ಆಸೀಸ್ ತಂಡವನ್ನ ಸೋಲಿಸಿ ಕಾಂಗರೂ ಪಡೆಯನ್ನ ಕೂಟದಿಂದಲೇ ಹೊರಹಾಕಿತ್ತು. ಅಲ್ಲದೆ ಮೊದಲ ಬಾರಿಗೆ ICC ಕೂಟದಲ್ಲಿ ಸೆಮಿಫೈನಲ್ ಪ್ರವೇಶ ಮಾಡಿತ್ತು. ಆಸ್ಟ್ರೇಲಿಯಾದಂತ ತಂಡಗಳು ಅಫ್ಘಾನ್ ವಿರುದ್ಧ ದ್ವಿಪಕ್ಷೀಯ ಸರಣಿ ಆಡಲು ಹಿಂದೇಟು ಹಾಕ್ತಾ ಇದ್ರು. ಅಫ್ಘಾನ್ ಮಾತ್ರ ದೊಡ್ಡ ವೇದಿಕೆಯಲ್ಲಿ ತನ್ನ ಪ್ರದರ್ಶನವನ್ನ ನೀಡ್ತಾ ಇದೆ. ತಾಲಿಬಾನ್ ಆಡಳಿತವಿದ್ರೂ ಕ್ರಿಕೆಟ್ನಲ್ಲಿ ನಮ್ಮ ಬಲ ಏನೆಂದು ಆಗಾಗ ಸಾಬೀತುಪಡಿಸುತ್ತಲೇ ಇದೆ. ಅಫ್ಘಾನ್ ಕ್ರಿಕೆಟ್ ಬೆಳೆಯೋಕೆ ಭಾರತ ಕಾರಣ. ಅಫ್ಘಾನಿಸ್ತಾನವು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ತನ್ನ ಹೆಜ್ಜೆ ಊರಲು ಪ್ರಾರಂಭಿಸಿದಾಗ ಅವರಿಗೆ ದೊಡ್ಡ ಅಡಚಣೆಯಾಗಿದ್ದು ಮೂಲಸೌಕರ್ಯ ಕೊರತೆ. ದೇಶದಲ್ಲಿ ಕ್ರೀಡೆಯನ್ನ ಬೆಳೆಸಲು ಅಗತ್ಯವಾದ ಕ್ರೀಡಾಂಗಣಗಳು, ಸೌಲಭ್ಯಗಳು ಮತ್ತು ಆರ್ಥಿಕ ಬೆಂಬಲದ ಕೊರತೆ ಇತ್ತು. ಆಗ ಅಫ್ಘಾನ್ ಕ್ರಿಕೆಟ್ಗೆ ಬೆಳಕಾಗಿ ಬಂದಿದ್ದು BCCI. ಅಫ್ಘಾನಿಸ್ತಾನದ ಸಾಮರ್ಥ್ಯವನ್ನ ಗುರುತಿಸಿದ ಭಾರತ ಗ್ರೇಟರ್ ನೋಯ್ಡಾ ಮತ್ತು ನಂತರ ಡೆಹ್ರಾಡೂನ್ನಲ್ಲಿರುವ ಕ್ರೀಡಾಂಗಣಗಳನ್ನು ಬಳಸಲು ಅವಕಾಶ ನೀಡುವ ಮೂಲಕ ಸಹಾಯದ ಹಸ್ತ ಚಾಚಿತ್ತು. ಇದು ಅಫ್ಘಾನ್ ಕ್ರಿಕೆಟಿಗರಿಗೆ ವಿಶ್ವ ದರ್ಜೆಯ ಸೌಲಭ್ಯಗಳಿಗೆ ಪ್ರವೇಶ, ಉತ್ತಮ ಗುಣಮಟ್ಟದ ಪಿಚ್ಗಳಿಗೆ ಒಡ್ಡಿಕೊಳ್ಳುವುದು ಮತ್ತು ಅವರ ಕೌಶಲ್ಯಗಳನ್ನು ತರಬೇತಿ ಮತ್ತು ಅಭಿವೃದ್ಧಿಪಡಿಸಲು ಒಂದು ದೊಡ್ಡ ಅವಕಾಶ ನೀಡಿದಂತೆ ಆಗಿತ್ತು. ನೋಯ್ಡಾವನ್ನ ತವರು ಮೈದಾನವಾಗಿರಿಸಿ ಅಫ್ಘಾನ್ ಹಲವು ದ್ವಿಪಕ್ಷೀಯ ಸರಣಿಗಳನ್ನು ಆಡಿದೆ. ಎಲ್ಲ ಮಾದರಿಯ 200 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅಫ್ಘಾನಿಸ್ತಾನವು 35 ಪಂದ್ಯಗಳನ್ನು ಭಾರತದಲ್ಲಿಯೇ ಆಡಿದೆ. BCCIನ ಬೆಂಬಲ ಕೇವಲ ತವರು ಮೈದಾನವನ್ನ ಒದಗಿಸುವುದಕ್ಕೆ ಸೀಮಿತವಾಗಿರಲಿಲ್ಲ. ಭಾರತೀಯ ತರಬೇತುದಾರರು ಅಫ್ಘಾನ್ ಕ್ರಿಕೆಟ್ನೊಂದಿಗೆ ನಿಕಟವಾಗಿ ಕೆಲಸ ಮಾಡಿದ್ರು. ಮನೋಜ್ ಪ್ರಭಾಕರ್, ಲಾಲ್ ಚಂದ್ ರಜಪೂತ್, R ಶ್ರೀಧರ್ ಮತ್ತು ಅಜಯ್ ಜಡೇಜಾ ಕೂಡ ಅಫ್ಘಾನ್ ಕ್ರಿಕೆಟ್ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅಫ್ಘಾನ್ಗೆ ಶಕ್ತಿ ತುಂಬಿದ T20 ಲೀಗ್. T20 ಲೀಗ್ಗಳು ಅಫ್ಘಾನ್ ಆಟಗಾರರ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ. ಹಲವು ಟೂರ್ನಿಗಳಲ್ಲಿ ಆಡುವ ಆಟಗಾರರು ಉತ್ತಮ ಸ್ಕಿಲ್ ಮಾತ್ರವಲ್ಲದೆ ಹಣಕಾಸಿನ ವಿಚಾರದಲ್ಲೂ ಉತ್ತಮ ಸ್ಥಿತಿಯಲ್ಲಿದ್ದಾರೆ. 2022ರ ಜುಲೈನಲ್ಲಿ ಅಫ್ಘಾನಿಸ್ತಾನ್ ತಂಡದ ಮುಖ್ಯ ಕೋಚ್ ಹುದ್ದೆಗೆ ಬಂದ ಇಂಗ್ಲೆಂಡ್ ಮಾಜಿ ಆಟಗಾರ ಜೊನಾಥನ್ ಟ್ರಾಟ್ ಸದ್ದಿಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರ ಕೆಲಸ ಈಗ ಜೋರಾದ ಸದ್ದು ಮಾಡ್ತಾ ಇದೆ. ಒಟ್ಟಿನಲ್ಲಿ ಅಫ್ಘಾನ್ ಕ್ರಿಕೆಟ್ ತಂಡ ಈಗ ಸುಭದ್ರವಾಗ್ತಾ ಇದೆ. ಕ್ರೀಡಾ ಲೋಕದಲ್ಲಿ ಅಫ್ಘಾನ್ ಹೊಸ ಹೆಜ್ಜೆ ಇಡೋಕೆ ರೆಡಿ ಆಗ್ತಾ ಇದೆ. ಇದರಲ್ಲಿ ಭಾರತದ ಪಾತ್ರವಿದೆ ಅನ್ನೋದು ಕೂಡ ನಮ್ಮ ಹೆಮ್ಮೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.